ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಘಿ ಅಬ್ಬರ ಜಾಸ್ತಿ ಆಗಿರೋದು ಗೊತ್ತೇ ಇದೆ. ಆದರೆ ಇದರ ಮಧ್ಯೆ ಆತಂಕಕಾರಿ ಬೆಳವಣಿಗೆಯೊಂದಾಗಿದೆ. ಡೆಂಘಿ ಆರ್ಭಟಕ್ಕೆ ಓರ್ವ ಬಾಲಕ ಬಲಿಯಾಗಿದ್ದಾನೆ. 11 ವರ್ಷದ ಬಾಲಕ ಡೆಂಘಿಗೆ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಅಂಜನಾಪುರದ ಬಾಲಕ ಗಗನ್ ಸಾವನ್ನಪ್ಪಿದಂತಹ ದುರ್ದೈವಿ. ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಓದ್ತಾ ಇದ್ದ ಬಾಲಕ ಗಗನ್ ಡೆಂಘಿಯಿಂದ ಬಳಲ್ತಾ ಇದ್ದಂತಹ 11 ವರ್ಷದ ಬಾಲಕ ಗಗನ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ರಾಜ್ಯಾದ್ಯಂತ ಈ ಬಾರಿ ಡೆಂಘಿ ವೈರಸ್ನ ಆರ್ಭಟ ಜೋರಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹಲವು ಡೆಂಘಿ ಕೇಸ್ಗಳು, 1000ಕ್ಕೂ ಹೆಚ್ಚು ಡೆಂಘಿ ಕೇಸ್ಗಳು ಪತ್ತೆಯಾಗಿವೆ. ಡೆಂಘಿ ವಿಚಾರದಲ್ಲಿ ನಿನ್ನೆಯಷ್ಟೇ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನ ನಡೆಸಿತ್ತು. ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. ಆದರೆ ಇದೆಲ್ಲದರ ಬೆನ್ನಲ್ಲೇ ರಾಜ್ಯದಲ್ಲಿ ಡೆಂಘಿ ವೈರಸ್ಗೆ ಮತ್ತೊಂದು ಬಲಿಯಾಗಿದೆ. ಮತ್ತೋರ್ವ ಬಾಲಕ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. 11 ವರ್ಷದ ಬಾಲಕ, ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಬಾಲಕ ಗಗನ್ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ನಿನ್ನೆಯಷ್ಟೇ ಹಾಸನದಲ್ಲೂ ಓರ್ವ ಬಾಲಕಿ ಪ್ರಾಣವನ್ನ ಕಳ್ಕೊಂಡ ಬಗ್ಗೆ ವರದಿಯಾಗಿತ್ತು. 8 ವರ್ಷದ ಬಾಲಕಿ ಇದೇ ಡೆಂಘಿಯಿಂದಾಗಿ ಸಾವನ್ನಪ್ಪಿದ್ಲು. ಈಗ ಮತ್ತೋರ್ವ ಬಾಲಕ ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.